ಜನ ಕೇಳಿದ್ರು ಹೇಗೆ ಮಗನನ್ನು ಕೊಟ್ರಿ ಅಂತ. ನಾನು ಹೇಳಿದೆ, ನಾನೆಲ್ಲಿ ಕೊಟ್ಟಿದ್ದೇನೆ? ಭಗವಂತ ನನಗೆ ಕೊಡದೇ ಇದ್ದರೆ ನಾನೆಲ್ಲಿ ಕೊಡಲಿಕ್ಕೆ ಸಾಧ್ಯ? ಹಾಗಾದರೆ ಭಗವಂತ ಕೊಟ್ಟ ವಸ್ತುವನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ದೇವೆ. ಒಂದು ವೇಳೆ ನಾವು ಕೊಡದೇ ಇದ್ರೂ ಅದು ಅದಾಗಿ ಹೋಗುತ್ತೆ. ತಾನಾಗಿ ಹೋಗುವ ಮೊದಲು ನಾವು ಎತ್ತಿ ಕೊಟ್ಟರೆ ಆಗ ನಮಗೆ ಆ ಪುಣ್ಯ, ಭಗವಂತನ ಅನುಗ್ರಹ ಎನ್ನುವಂಥದ್ದು ಆಗುತ್ತದೆ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಶಿರೂರು ಪರ್ಯಾಯಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ಹಿಂದಿನ ವಿಡಿಯೋಗಳಲ್ಲಿ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪೂರ್ವಾಶ್ರಮದ ತಾಯಿ ಮತ್ತು ತಂಗಿಯನ್ನ ಮಾತಾಡಿಸಿದ್ವಿ. ಈಗ ಅವರ ಪೂರ್ವಾಶ್ರಮದ ತಂದೆ ಉದಯ್ ಕುಮಾರ್ ಸರಳತ್ತಾಯರ ಹತ್ರ ಮಾತಾಡೋಣ. ಅನಿರುದ್ಧ ಎಂಬ ಬಾಲಕ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರಾಗಿ ಬದಲಾದ ಕಥೆಯನ್ನ ಕೇಳೋಣ. ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಶಿರೂರು ಮಠದ 31ನೇ ಯತಿಯಾಗಿ ಈಗ ನಿಯುಕ್ತಗೊಂಡಿದ್ದಾರೆ. ಸೋದೆ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ಅವರಿಗೆ ಪ್ರಣವೋಪದೇಶವನ್ನು ಕೊಟ್ಟು ಪೀಠಾಧಿಪತ್ಯವನ್ನು ಅನುಗ್ರಹಿಸಿದ್ದಾರೆ. ಪೂರ್ವಾಶ್ರಮದಲ್ಲಿ ಇವರ ಹೆಸರು ಅನಿರುದ್ಧ ಅಂತ ಹೇಳಿ. ಅವರು ಇದೇ ಉಡುಪಿಯಲ್ಲಿ ಹುಟ್ಟಿಕೊಂಡವರು. ಅವರು 30ನೇ ತಾರೀಕು ಸೆಪ್ಟೆಂಬರ್ನಲ್ಲಿ 2005ನೇ ಇಸವಿಗೆ ಅವರು ಜನ್ಮವನ್ನು ತಾಳಿದರು. ಅವರಿಗೆ ಎಲ್ಲಿಗೆ ವಿದ್ಯಾಭ್ಯಾಸವನ್ನು ಕಳಿಸುವುದು ಅಂತ ನೋಡುವಾಗ ವಿದ್ಯೋದಯ ಪಬ್ಲಿಕ್ ಸ್ಕೂಲಿಗೆ ಅವರನ್ನು ಕಳಿಸುವ ಅಂತ ಹೇಳಿ ನಾವಲ್ಲಿ ಅವರನ್ನು ಸೇರಿಸಿದೆವು. ಪೂರ್ತಿ SSLC ವರೆಗೂ ಕೂಡ ಒಂದೇ ವಿದ್ಯಾಲಯದಲ್ಲಿ ತಾವು ಅಧ್ಯಯನವನ್ನು ಮಾಡಿದ್ರು. ಅಷ್ಟು ಹೊತ್ತಿಗಾಗುವಾಗ ಕೊರೋನಾ ಎನ್ನುವಂತಹ ಒಂದು ಮಹಾಮಾರಿ ಆಕ್ರಮಣಗೊಂಡಿತು. ಅದರ ನಂತರ 3 ತಿಂಗಳಲ್ಲಿ ಅವರಿಗೆ ಆಶ್ರಮ ಕೊಡುವುದು ಅಂತ ನಿರ್ಧಾರ ಆಗುವಾಗ ಅವರನ್ನು ಕರೆದು ನಾನು ಮಾತಾಡಿಸಿದೆ. ಈ ಸನ್ಯಾಸಾಶ್ರಮ ಬಹಳ ದುಷ್ಕರ, ಬಹಳ ಕಷ್ಟ, ಅದನ್ನು ನಿಭಾಯಿಸುವುದು ಬಹಳ ಕಷ್ಟ ಅಂತ ಹೇಳಿದರೆ ಅವರು ಅದನ್ನು ಯಾವುದೂ ಕಷ್ಟ ಅಂತ ಎಣಿಸದೆ ಅದು ಇಷ್ಟವಾಗಿ ಅದನ್ನು ಸ್ವೀಕಾರ ಮಾಡಿದರು. ಯಾವತ್ತೂ ಕೂಡ ನಮಗೆ ಇಷ್ಟ ಅಂತ ಆದರೆ ಅದು ಕಷ್ಟ ಆಗುವುದಿಲ್ಲ. ಹಾಗಾಗಿ ಅವರ ಇಚ್ಛೆಯಂತೆ ಅವರನ್ನು ಆಶ್ರಮಕ್ಕೆ ಹೋಗುವುದಕ್ಕೆ ನಾವು ಒಪ್ಪಿಕೊಂಡೆವು. ಸಂಸ್ಕಾರಗಳು ಅಷ್ಟೇ. ಉಪನಯನದ ನಂತರ, ಉಪನಯನದ ಬಳಿಕವೂ ಕೂಡ 4 ಸಂಸ್ಕಾರಗಳಿದೆ. ಮಹಾನಾಮ್ನಿ, ಮಹಾವ್ರತ, ಉಪನಿಷತ್ತು, ಗೋದಾನ, ಹಾಗೆ ಇನ್ನೊಂದು ಸಮಾವರ್ತನೆ ಅಂತ. ವಿದ್ಯಾ ಸಮಾವರ್ತನೆ ಎನ್ನುವಂಥದ್ದು ಇದಿಷ್ಟನ್ನು ಅವರಿಗೆ ಮಾಡಿ ಅವರನ್ನು ಸನ್ಯಾಸಾಶ್ರಮಕ್ಕೆ ನಾವು ಕಳಿಸಿಕೊಟ್ಟೆವು. ಪೂರ್ತಿ ವಿದ್ಯಾಭ್ಯಾಸ ಎನ್ನುವಂಥದ್ದು ಲೌಕಿಕವಾದದ್ದು, ಆಂಗ್ಲ ಮಾಧ್ಯಮ ಶಾಲೆಯಾದದ್ರಿಂದ ಅಂತ ವಿದ್ಯೋದಯದಲ್ಲಿ. ಆದರೆ ಮನೆಯಲ್ಲಿ ನಾನು ವೇದ ಪಾಠಗಳನ್ನು, ಶಾಸ್ತ್ರ ಪಾಠಗಳನ್ನು, ತಾತ್ಪರ್ಯ ನಿರ್ಣಯ, ಯುಕ್ತಿಮಲ್ಲಿಕ ಇತ್ಯಾದಿ ಗ್ರಂಥಗಳನ್ನು, ಹಾಗೆ ಪೌರೋಹಿತ್ಯಕ್ಕೆ ಬೇಕಾದಂಥ ಕೆಲವು ಮಾಹಿತಿಗಳನ್ನು ಇದೆಲ್ಲ ನಾನು ಮನೆಯಲ್ಲೇ ಪಾಠ ಮಾಡ್ತಾ ಇದ್ದರೆ, ಅಂದರೆ ನನಗೆ ಮನೆಯಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಜನ ಬರ್ತಾ ಇದ್ದರು. ಹಾಗಾಗಿ ಅವರಿಗೆ ಲೌಕಿಕ ಅಲೌಕಿಕ ಎರಡರದ್ದು ಜ್ಞಾನ ಇತ್ತು. ಸಾಮಾನ್ಯವಾಗಿ 4ನೇ ತರಗತಿಯಿಂದಲೇ ಅವರು ಹೊರಗಡೆ ಯಾವುದೋ ಪದಾರ್ಥಗಳನ್ನು ಸ್ವೀಕಾರ ಮಾಡದೆ ಏಕಾದಶಿ ಶುದ್ಧ ಉಪವಾಸಾದಿಗಳನ್ನು ಮಾಡಿ ನಿತ್ಯ ಅನುಷ್ಠಾನಾದಿಗಳನ್ನು, ದೇವರ ಜಪ ಪೂಜೆಯಲ್ಲಿ ಅವರು ನಿರತರಾಗಿದ್ದರು. ಇದೆಲ್ಲ ಗಮನಿಸುವಾಗ ಇವರ ಆಸಕ್ತಿಯ ಕ್ಷೇತ್ರವೇ ಅದು ಸನ್ಯಾಸತ್ವ, ಕೃಷ್ಣನ ಪೂಜೆ ಎನ್ನುವಂಥದ್ದು ಗೊತ್ತಾಯಿತು. ಹಾಗಾಗಿ ಇದ್ದಂತಹ ಒಬ್ಬ ಮಗ, ಇನ್ನೊಬ್ಬಳು ಮಗಳು, ಅಂತಹ ಮಗನನ್ನು ಕೃಷ್ಣದೇವರ ಪೂಜೆಗೆ ಅಂತ ನಾವು ಕಳಿಸಿಕೊಟ್ಟೆವು.